ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸಹಜ ಸೈಕ್ಲಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನ ಕಲಶಗತ ಸ್ಥಾಪನೆ ಮಾಡುವಂಥ ಒಂದು 4 ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲಿ ನಿಮಗೆ ಯಾವ ಒಂದು ಶುಭ ಮುಹೂರ್ತಗಳು ಸೂಕ್ತವಾಗ್ತದೋ ಅಂಥ ಒಂದು ಮುಹೂರ್ತದಲ್ಲಿ ನೀವು ಕಲಶವನ್ನು ಸ್ಥಾಪನೆ ಮಾಡಬಹುದು. ಮೊದಲನೇ ದಿವಸ ಮಾತ್ರ ನಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗ್ತದೆ. ಯಾಕೆಂದರೆ ನಾವು ಹಿಂದಿನ ದಿವಸ ಪಿತೃಪಕ್ಷವನ್ನು ಸಹ ನಾವು ಆಚರಣೆ ಮಾಡಿರ್ತೀರಿ. ಹಿರಿಯರ ಫೋಟೋ ಎಲ್ಲದನ್ನು ಸಹ ನಾವು ಶುದ್ಧಿ ಮಾಡಿಕೊಂಡು ಮತ್ತು ಅದರ ದೀಪ ಹೂವು ಎಲ್ಲದನ್ನು ಸಹ ನಾವು ವಿಸರ್ಜನೆ ಮಾಡಿಕೊಂಡು ನಂತರ ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಹೊಸಲು ಪೂಜೆಯನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಬನ್ನಿ ಮರದ ಪೂಜೆಯನ್ನು ಸಹ ಮಾಡಿಕೊಂಡು ನಂತರದಲ್ಲಿ ಗಣೇಶನ ಪೂಜೆ, ಮನೆಯ ಪೂಜೆ, ಕುಲದೇವರ ಪೂಜೆಯನ್ನು ಸಹ ನಾವು ಮುಗಿಸ್ಕೊಂಡು ನಂತರದಲ್ಲಿ ನಾವು ಕಲಶಗತ ಸ್ಥಾಪನೆಯನ್ನು ಮಾಡ್ಕೋಬೇಕು. ಆಗ ನಂತರದಲ್ಲಿ ಅಖಂಡ ದೀಪಾರಾಧನೆ ಸಹ ನಾವು ಮಾಡುವಂಥದ್ದು. ಇಷ್ಟೆಲ್ಲ ನಿಮಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ಸೊ ನೀವು ಬೆಳಿಗ್ಗೆನೇ ಎದ್ದರೆ ನೀವು ಎಲ್ಲದನ್ನು ಸಹ ನೀವು ಒಂದು ಸಿದ್ಧತೆಯನ್ನು ಮಾಡ್ಕೋಬಹುದು. ಹಿಂದಿನ ದಿವಸನೇ ನೀವು ಸ್ವಲ್ಪ ಮಟ್ಟಿಗೆ ನೀವು ಸಿದ್ಧತೆ ಮಾಡ್ಕೊಂಡಿದ್ದರೆ ನೀವು ಸೋಮವಾರ ಬೆಳಗ್ಗೆನೇ ನೀವು ಒಂದು ಕಲಶವನ್ನು ಘಟಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ನೀವು ಹಚ್ಚಬಹುದು. ಕಲಶಗತ ಸ್ಥಾಪನೆ ಮಾಡುವಂಥ ಒಂದು ಸಮಯ ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತ ತುಂಬಾ ಪ್ರಾಶಸ್ತ್ಯವಾದ ಸಮಯ. ಇಂದು ಯಾವುದೇ ನಾವು ಒಂದು ಮುಹೂರ್ತಗಳನ್ನು ನೋಡಬೇಕಾಗಿಲ್ಲ. ಬ್ರಾಹ್ಮಿ ಮುಹೂರ್ತ ಇದು ನಮಗೆ ಬೆಳಿಗ್ಗೆ 4:34 ಬೆಳಗ್ಗೆ 5:21 ಇರ್ತದೆ. ಈ ಸಮಯದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ನೀವು ಕಲಶವನ್ನು ಘಟಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡಬಹುದು. ಹಾಗೆಯೇ ಬನ್ನಿ ಮರದ ಪೂಜೆಯನ್ನು ಸಹ ನಾವು ಇದೇ ಸಮಯದಲ್ಲೇ ಮಾಡಬೇಕಾಗಿರುವಂಥದ್ದು. ಒಂದು ವೇಳೆ ಈ ಒಂದು ಮುಹೂರ್ತ ನಿಮಗೆ ತಪ್ಪಿದಲ್ಲಿ ನಂತರದಲ್ಲಿ ನೀವು ಪ್ರಾತಃ ಸಂಧ್ಯಾಕಾಲದಲ್ಲಿ ನೀವು ಮಾಡ್ಕೋಬಹುದು. ಅದು ಬೆಳಗ್ಗೆ 6:09 7:52 ಇರ್ತದೆ. ಆ ಸಮಯದಲ್ಲಿ ಸಹ ನೀವು ಕಲಶವನ್ನು ಘಟಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ನೀವು ಮಾಡಬಹುದು. ಈ 2 ಮುಹೂರ್ತದಲ್ಲೇ ನೀವು ಮಾಡ್ಕೋಬೇಕು. ನಂತರ ನಮಗೆ ಅದು ಅಭಿಜಿತ್ ಮುಹೂರ್ತ ಬರ್ತದೆ. ಆ ಸಮಯದಲ್ಲಿ ಸಹ ನೀವು ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಆದರೆ ನೀವು ಬೆಳಗ್ಗೆನೇ ಮಾಡ್ಕೊಂಡ್ರೆ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು. ನೀವು ಅಭಿಜಿತ್ ಮುಹೂರ್ತದಲ್ಲಿ ಮಾಡುವುದಾದರೆ ಬೆಳಿಗ್ಗೆ 11:48 12:36 ಸಮಯವಿರ್ತದೆ. ಆ ಸಮಯದಲ್ಲಿ ಸಹ ನೀವು ಮಾಡ್ಕೋಬಹುದು ಅಖಂಡ ದೀಪಾರಾಧನೆ, ಕಲಶ ಸ್ಥಾಪನೆ, ಅಖಂಡ ದೀಪಾರಾಧನೆ, ಹಾಗೆಯೇ ಪೂಜೆಯನ್ನು ಸಹ ನೀವು ಮಾಡ್ಕೋಬೇಕು. ಹಾಗೆ ನಮಗೆ ಸೋಮವಾರ ನಮಗೆ ರಾಹುಕಾಲ ಬೆಳಗ್ಗೆ 7 ಗಂಟೆಯಿಂದ 9:30 ಇರ್ತದೆ. ಆವಾಗ ನೀವು ಆ ಸಮಯವನ್ನು ತಪ್ಪಿಸಿ ನೀವು ಬೇರೆ ಸಮಯದಲ್ಲಿ ನೀವು ಮಾಡಬೇಕು. ಹಾಗೆ ಸಂಜೆ ಸಮಯದಲ್ಲಿ ಸಹ ನೀವು ಕಲಶ ಸ್ಥಾಪನೆ ಮಾಡ್ತೀರಾ ಅನ್ನೋದಾದರೆ ಸಂಜೆ ಸಮಯದಲ್ಲಿ ಆ್ಯಕ್ಚುಲಿ ನಾವು ದೀಪಾರಾಧನೆ ಮಾಡಿಕೊಂಡು ಅಮ್ಮನವರ ಧ್ಯಾನವನ್ನು ಮಾಡಬೇಕು. ಕೆಲವರಿಗೆ ಬೆಳಗ್ಗೆ ಆಗಲ್ವಲ್ವಾ, ನೀವು ಸಂಜೆ ಮಾಡುವುದಾದ್ರೆ ಮಾಡ್ಕೋಬೋದು. ಅದನ್ನೇ ಬೆಳಗ್ಗೆನೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ನಮಗೆ ಮೊದಲನೇ ದಿವಸ ಸಹ ಆಗುತ್ತೆ ಅಂತ ನೀವು ಬೆಳಗ್ಗೆನೇ ಮಾಡ್ಕೊಳ್ಳಿ. ಸಂಜೆ ಮಾಡುವುದಾದರೆ ಸಂಜೆ ಗೋಧೂಳಿ ಸಮಯ 6:24 6:47 ಆ ಸಮಯದಲ್ಲಿ ಸಹ ನೀವು ಮಾಡ್ಕೋಬಹುದು. ನಿಮಗೆ ಕಲಶ ಸ್ಥಾಪನೆ ಮಾಡುವುದು ಆಗುವುದಿಲ್ಲ ಅನ್ನೋದಾದರೆ ನೀವು ಬರೀ ಫೋಟೋವನ್ನು ಇಟ್ಟು ನಿಮ್ಮ ಮನೆ ದೇವರ ಕುಲದೇವರ ಫೋಟೋ, ಹಾಗೆ ಚಾಮುಂಡೇಶ್ವರಮ್ಮನವರ ಒಂದು ವಿಗ್ರಹ, ಗಣೇಶನ ವಿಗ್ರಹ ಅಷ್ಟನ್ನೇ ಇಟ್ಟು ನೀವು ಒಂದು ಅಖಂಡ ದೀಪಾರಾಧನೆ ಮಾಡಿಕೊಂಡು ಅಮ್ಮನವರಿಗೆ ದಿನನಿತ್ಯ ಒಂದು ಪ್ರಸಾದ, ಹಾಗೆ ಮದ್ಲಕ್ಕಿ ಹೇಗೆ ನಾವು ಕಲಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತಿರೋ ಅದೇ ರೀತಿ ನೀವು ಮಾಡಬೇಕು. ಆದರೆ ಕಲಶವನ್ನು ಮಾತ್ರ ನೀವು ಇಟ್ಟಿರೋದಿಲ್ಲ ಅಷ್ಟೇ. ನೀವು ಫೋಟೋವನ್ನು ಇಟ್ಟು ನೀವು ಒಂದು ಪೂಜೆಯನ್ನು ಮಾಡ್ಕೋಬಹುದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ನವರಾತ್ರಿಯ ಮೊದಲನೇ ದಿನವಾದ ಶೈಲಪುತ್ರ ಅಮ್ಮನವರ ಪೂಜೆಯ ಜೊತೆಗೇ ಒಂದು ಕಲಶ ಸ್ಥಾಪನೆಯ 4 ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿದೆ ಭಾವಿಸಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.